ಜೆಪಿ ನಗರದಲ್ಲಿ ಒಂದೇ ಮನೆಯಲ್ಲಿ ಮೂವರು ಮೃತಪಟ್ಟಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲವಾರು ಶಂಕೆ ವ್ಯಕ್ತವಾಗ್ತಾ ಇದೆ. ಅದು ಆತ್ಮಹತ್ಯೆಯ ಅಥವಾ ಅಲ್ಲೇನಾದ್ರೂ ಎಲೆಕ್ಟ್ರಿಕ್ ವೈರ್ ಹಿಡ್ಕೊಂಡಿರೋ ಅಂತ ಒಂದು ದೃಶ್ಯ ಕಂಡು ಬರ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಮೂಡಿ ಬರ್ತಾ ಇದೆ. ಅದು ಏನಾದರೂ ಕರೆಂಟ್ ಪಾಸ್ ಆಗಿ ಅಂದರೆ ಎಲೆಕ್ಟ್ರಿಕ್ ವೈರ್ನ ಮುಟ್ಟೋದಕ್ಕೆ ಹೋಗಿ ಅಲ್ಲಿ ಹೆಚ್ಚು ಕಡಿಮೆ ಆಗಿ ಅನಾಹುತ ಆಗಿರ್ತಕ್ಕಂಥದ್ದು, ಒಬ್ಬರು ರಕ್ಷಿಸೋದಕ್ಕೆ ಹೋಗಿ ಮೂವರು ಮೃತಪಟ್ಟಿರ್ತಕ್ಕಂಥದ್ದು, ಅಥವಾ ಮೂವರು ಆತ್ಮಹತ್ಯೆ ಮಾಡಿಕೊಂಡ್ರ ಕುಟುಂಬ ಕಲಹ ಕೂಡ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೋಸ್ಕರ ಯಾರಾದರೂ ಇಂಥ ಒಂದು ತೀವ್ರವಾದಂಥ ಕ್ರಮವನ್ನು ತಗೊಳ್ತಾರಾ? ಹೀಗೆ ಸಾಕಷ್ಟು ಅನುಮಾನಗಳು ಒಟ್ಟಾರೆ ಜೆಪಿ ನಗರದ ವಿಚಾರದಲ್ಲಿ, ಜೆಪಿ ನಗರದ ಸಾವುಗಳ ವಿಚಾರದಲ್ಲಿ ಇದೀಗ ಸಾಕಷ್ಟು ಅನುಮಾನಗಳು ಗರಿಗೆದರಿದ್ದಾವೆ. ರೂಮ್ ಲಾಕ್ ಮಾಡಿಕೊಂಡು ವೈರ್ ಹಿಡ್ಕೊಂಡಿದ್ರು ಅನ್ನುವಂಥದ್ದು ಕಂಡು ಬಂದಿದೆ. ಆತ್ಮಹತ್ಯೆನ ಅಥವಾ ಒಬ್ರನ್ನೊಬ್ರು ರಕ್ಷಿಸುವಾಗ ಮತ್ತೊಬ್ಬರಿಗೆ ಶಾಕ್ ತಗುಲಿದೆಯಾ ಅನ್ನುವಂಥ ಅನುಮಾನ ಇದೀಗ ಎದ್ದಿದೆ. ಕ್ರೈಮ್ ಸೀನಿನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ವೇಳೆ ಸಾಕಷ್ಟು ಅನುಮಾನಗಳು ಗರಿಗೆದರಿದ್ದಾವೆ. ಏನಾಗಿದ್ದು ನಿಖರವಾಗಿ ಅನ್ನೋದು ಪೊಲೀಸರ ವಿವರವಾದ ತನಿಖೆಯ ನಂತರ ಅಷ್ಟೇ ಗೊತ್ತಾಗುತ್ತೆ. ಇದರಲ್ಲಿ ಹೊಸ ಹೊಸ ವಿಚಾರಗಳು ಕಂಡು ಬರ್ತಾ ಇದ್ದಾವೆ ಜೆಪಿ ನಗರ ಕೇಸಲ್ಲಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈ ಕ್ಷಣದಲ್ಲಿ ಏನು ಅಪ್ಡೇಟ್, ಹೊಸದಾಗಿ ಏನು ಅಪ್ಡೇಟ್ ಇದೆ ಈ ಸುದ್ದಿ ಸಂಬಂಧಪಟ್ಟಂಗೆ? ಶ್ರೀರಂಶ್ರೀ, ಸದ್ಯಕ್ಕೆ ಮೂವರು ಕೂಡ ಸಾವನ್ನಪ್ಪಿರುವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಮೂಡ್ತಿದೆ. ಯಾಕಂದ್ರೆ ಈ ಒಂದು ಕಾರಣ ಏನಿರ್ಬೋದು, ಮತ್ತೆ ಅವರು ಸತ್ತಿರುವಂತ ರೀತಿ, ಅಂದ್ರೆ ಸಾವನ್ನಪ್ಪಿರುವಂತ ರೀತಿ, ಆ ಕ್ರೈಮ್ ಸೀನ್ ಅನ್ನ ಅಬ್ಸರ್ವ್ ಮಾಡಿದಂತ ಪೊಲೀಸರಿಗೆ ಒಂದಷ್ಟು ಅನುಮಾನಗಳನ್ನ ಮೂಡ್ತಿದೆ. ಯಾಕಂದ್ರೆ ಅಲ್ಲಿ ಒಂದಷ್ಟು ವೈರ್ಗಳು ಪತ್ತೆಯಾಗಿದೆ ಸ್ಪಾಟ್ ನಲ್ಲಿ. ಹೀಗಾಗಿ ಆ ವೈರ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಇದು ಆತ್ಮಹತ್ಯೆ ಅಥವಾ ಆಕಸ್ಮಿಕವಾಗಿ ನಡೆದಂತ ಘಟನೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರಿಗೆ ಅನುಮಾನ ಮೂಡಿರುವಂಥದ್ದು. ಯಾಕಂದ್ರೆ ಘಟನಾ ಸ್ಥಳದಲ್ಲಿ ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಕೆಲವರಿಗೆ ವೈರ್ಗಳು ಸುತ್ತಕೊಂಡಿದೆ, ಜೊತೆಗೆ ಒಂದು ಬಲ್ಬ್ ಕಂಪ್ಲೀಟ್ ಆಗಿ ಒಡೆದು ಹೋಗಿದೆ. ಸೊ ಬಲ್ಬ್ ಹಾಕುವಂತ ಸಂದರ್ಭದಲ್ಲಿ ಆ ಒಂದು ಕರೆಂಟ್ ಹಾಕಿದಂತ ನಂತರ ಆ ಒಬ್ಬರು ಕೂಗಿದಾಗ ಇನ್ನಿಬ್ಬರು ಬಿಡಿಸೋಕೆ ಹೋದಂತ ಸಂದರ್ಭದಲ್ಲಿ ಮೂವರಿಗೂ ಕೂಡ ಕರೆಂಟ್ ಶಾಕ್ ತಗುಲಿ ಈ ಒಂದು ಘಟನೆ ನಡೆದಿರ್ಬೋದು ಅಂತ ಕೂಡ ಅಂದಾಜಿಸಲಾಗ್ತದೆ. ಸದ್ಯಕ್ಕೆ ಎಲ್ಲವೂ ಕೂಡ ಕ್ರೈಮ್ ಸೀನ್ ಆಫೀಸರ್ಗಳು ಕೂಡ ಮತ್ತೆ ಜೆಪಿ ನಗರ ಪೊಲೀಸರು ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸುವಂತ ಕೆಲಸನ ಮಾಡ್ತಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳಿಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಯಾಕಂದ್ರೆ ಇದು ಯಾವ ರೀತಿ ಘಟನೆ ನಡೆದಿದೆ, ಯಾವ ರೀತಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರು ಮಾಹಿತಿಯನ್ನ ಪಡಿಬೇಕಾಗ್ತದೆ. ಅದರಿಂದ ಒಂದಷ್ಟು ರಿಪೋರ್ಟ್ಗಳನ್ನ ಪಡಿಬೇಕು.